ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ತುಂಬ ಜನಕ್ಕೆ ಇದ್ದಿದ್ದಂಥ ಕ್ವೆರೀಸ್ಗೆ ಆನ್ಸರ್ ಸಿಗುತ್ತೆ. ಅಂದರೆ ಏನು ಪ್ರೊಫೆಷನ್ ನಿಮ್ಮದು, ಎಲ್ಲಿ ವರ್ಕ್ ಮಾಡ್ತೀರಾ, ಇದೆಲ್ಲದಕ್ಕೂ ಈ ವ್ಲಾಗಲ್ಲಿ ಆನ್ಸರ್ ಕೊಡ್ತೀನಿ. ಮತ್ತು ನನ್ನದು ಯೂಶ್ವಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸ್ ಇರುತ್ತೆ, ಬಟ್ ಕೆಲವೊಂದು ದಿನ ಆಫೀಸ್ ಸಹ ಹೋಗಬೇಕಾಗುತ್ತೆ. ಸೊ ಆಫೀಸ್ಗೆ ಹೋಗಿರೋ ಅಂಥ ದಿನ ನನ್ನ ಒಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಕ್ಕಳಿಗೆಲ್ಲ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ನಾನು ಅವ್ರು ಎದ್ದೋಳಕ್ಕೆ ಮುಂಚೆನೇ ಮನೆ ಬಿಡ್ತಾ ಇದ್ದೀನಿ. ಸೊ ಯೂಶ್ವಲಿ ವರ್ಕಿಂಗ್ ಡೇಸ್ ನಾನು ಆಫೀಸ್ಗೆ ಹೋಗುವಂಥ ದಿನ ಈ ಥರ ಇರಲ್ಲ ರೊಟೀನು. ಬೆಳಗ್ಗೆ ಹೋಗ್ತೀನಿ, ಸಂಜೆ ಮತ್ತೆ ರಿಟರ್ನ್ ಬಂದುಬಿಡ್ತೀನಿ. ಬಟ್ ಇವತ್ತು ವ್ಲಾಗ್ ಮಾಡೋದಕ್ಕೆ ಕಾರಣ ಏನಂದರೆ ಲೈಕ್ ಫ್ರೆಂಡ್ಸ್ ಜೊತೆ ಸ್ಟೇ ಮಾಡೋವಂಥ ಪ್ಲ್ಯಾನ್ ಇದೆ ಅಲ್ಲೇ ನೈಟು. ಅಂದರೆ ಒಬ್ಬ ಫ್ರೆಂಡ್ ಅಂತಲೇ ಹೇಳ್ಬೋದು, ಕಲೀಗ್ ಅನ್ನೋದಕ್ಕಿಂತ ಕೆಲವೊಬ್ಬರು ಬೈ ಚಾನ್ಸ್ ಅವ್ರು ನನ್ನ ಕಲೀಗಾಗಿರ್ತಾರೆ. ಬಟ್ ಅವ್ರದ್ದು ನಮ್ಮದು ಒಡನಾಟ ಹೆಂಗಿರುತ್ತಂತೆ ಫ್ರೆಂಡ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಆ ಥರ ಇದ್ದಾಗ ಸ್ವಲ್ಪ ಕಂಪ್ಯಾಟಿಬಿಲಿಟಿ ಅವ್ರ ಜೊತೆ ಚೆನ್ನಾಗಿರುತ್ತೆ ನಮ್ಮದು. ಅಂದರೆ ನೈಟ್ ಸ್ಟೇ, ಚಿಟ್ ಚಾಟಿಂಗು ಇಂಥದ್ದೆಲ್ಲ ಕಾಲೇಜ್ ಡೇಸ್ನ ನೆನಪಿಸುತ್ತೆ. ಸೊ ಆ ಒಂದು ರೀಸನಿಂದ ಇಂಥ ಒಂದು ಚಾನ್ಸ್ ಸಿಕ್ಕಿದಾಗ ನಾನು ಆದಷ್ಟು ಫ್ರೆಂಡ್ಸ್ ಜೊತೆ ಸ್ಟೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಸಹ ಕಂಫರ್ಟಬಲ್ ಆಗಿರ್ತಾರೆ, ಒಬ್ಬರೇ ಪಾಪ ಹೋಟೆಲಲ್ಲಿ ಸ್ಟೇ ಮಾಡೋದಕ್ಕಿಂತ. ಸೊ ನಮ್ಮದು ಕೋಲಾರ ತುಂಬ ದೂರ ಇಲ್ಲ ಬ್ಯಾಂಗ್ಳೂರಿಂದ. ಸೊ ನಾನು ಟ್ರಾವೆಲ್ ಸಹ ಮಾಡ್ಬೋದು ಆಫೀಸಿಗೆ ಕರೆದಾಗ. ಬಟ್ ಕೆಲವೊಬ್ಬರು ಚೆನ್ನೈ ಮತ್ತು ಹೈದ್ರಾಬಾದ್ ಈ ಥರ ಅವ್ರವ್ರ ಹೋಮ್ ಟೌನ್ಸ್ಗೆ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಅಂಥವರು ಈ ಥರ ಮೀಟಿಂಗ್ಸ್ ಇಲ್ಲಾಂದರೆ ಹೈಬ್ರಿಡ್ ಮಾಡಲಲ್ಲಿ ಆಫೀಸಿಗೆ ಬರಬೇಕಾದ್ರೆ ಬಂದು ಪಾಪ ಅವರು ಐದರ್ ಅದನ್ನು ಫ್ರೆಂಡ್ಸ್ ಮನೇಲಿ ಇರಬೇಕು, ಇಲ್ಲ ಈ ಥರ ಹೋಟೆಲ್ಸಲ್ಲೇ ಸ್ಟೇ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸಲ ಅನಿಸುತ್ತೆ ಈ ಪ್ಯಾಂಡಮಿಕ್ ಎಲ್ಲ ಆದಮೇಲೆ ಎಷ್ಟು ಚೇಂಜಸ್ ಆಗಿದೆ ನಮ್ಮ ಲೈಫು ಅಂತ. ಡೈಲಿ ಆಫೀಸ್ಗೆ ಹೋಗಿ ಬರ್ತಾ ಇದ್ದಿದ್ದಂತ ನಾವು ಇವಾಗ ವೀಕ್ಲಿ ಟ್ವೈಸ್ ಹೋಗಿ ಬರೋ ಹಂಗಾಗಿದೆ. ಮತ್ತು ಜಸ್ಟ್ ಒಂದು ಮೀಟಿಂಗ್ಸ್ ಇಂಥ ಟೈಮಲ್ಲಿ ಹೋಗಿ ಬರೋ ಹಂಗಾಗಿದೆ. ಬಟ್ ಎಲ್ಲರಿಗೂ ಇದು ಅನ್ವಯಿಸಲ್ಲ. ಯಾರ್ಯಾರು ನೇಟಿವ್ಸ್ಗೆ ಶಿಫ್ಟ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ಥರ ಆಫೀಸಲ್ಲಿ ಕ್ಯಾಫೆಟೇರಿಯಾ ಇರುತ್ತೆ, ಫ್ರೆಂಡ್ಸ್ ಜೊತೆ ಬಂದು ಚಿಟ್ ಚಾಟ್ ಮಾಡಿಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀರಿ. ಇದನ್ನೆಲ್ಲ ಆ್ಯಕ್ಚುಲಿ ಮಿಸ್ ಮಾಡ್ತೀವಿ ನಾವು ವರ್ಕ್ ಫ್ರಮ್ ಹೋಮ್ ಮಾಡೋರು. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಪ್ರೊಡಕ್ಟಿವಿಟಿ ಮನೇಲಿ ವರ್ಕ್ ಮಾಡೋದ್ರಿಂದನೇ ಜಾಸ್ತಿ ಇರುತ್ತೆ. ಅಂದರೆ ಆಫೀಸಿಗೆ ಬಂದರೆ 6 hours 7 hours ಕೆಲಸ ಮಾಡೋರು ಇವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದಾಗಿಂದ 12 hours 13 hours ಹಿಂಗೂ ಕೆಲಸ ಮಾಡ್ತಾರೆ. ಯಾಕಂದರೆ ಊಟ ತಿಂಡಿ ಎಲ್ಲನೂ ನಮ್ಮದು ಲ್ಯಾಪ್ಟಾಪ್ ಮುಂದೆನೇ ನಡೀತಾ ಇದೆ. ಸೊ ದಟ್ ಜಾಸ್ತಿ ಕೆಲಸ ಮಾಡ್ತಾಯಿದ್ವಿ, ಜಾಸ್ತಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿದೆ. ಮತ್ತು ಈ ಟ್ರಾವ್ಲಿಂಗು ಇಂಥದನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಆ ಎಲ್ಲ ಟೈಮ್ನೂ ನಾವು ವರ್ಕ್ಗೆ ಲೈಕ್ ಆಲ್ಮೋಸ್ಟ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಥರನೂ ಒಂಥರ ಹೆಲ್ಪ್ ಆಗಿದೆ. ಬಟ್ ನಮಗೆ ಈ ಒಂದು ವರ್ಕ್ ಕಲ್ಚರ್ ಏನಿರುತ್ತಲ್ಲ, ಆಫೀಸಿಗೆ ಬರೋದು, ಕಲೀಗ್ಸ್ನ ಮೀಟ್ ಮಾಡೋದು, ಇಂಥದ್ದೆಲ್ಲ ಮಿಸ್ ಆಗ್ತಾಯಿದೆ. ಸೊ ಈ ಥರ ನಾನು ಆಫೀಸಿಗೆ ಬಂದಾಗ ಈ ಫ್ರೆಂಡ್ಸ್ ಜೊತೆ ಇರೋದು ಇಂಥದನ್ನೆಲ್ಲ ಮಿಸ್ ಮಾಡಲ್ಲ. ಸೊ ಇವಾಗ ನೀವು ನೋಡ್ತಾ ಇರೋದು ರಿವೇರಾ ಅಂತ IBMದು ಫುಡ್ ಕೋರ್ಟು. ಸೊ ಬಂದಾಗ ಲೈಕ್ ವೆರೈಟೀಸ್ ಆಫ್ ಐಟಮ್ಸ್ನ ಆರ್ಡ್ರ್ ಮಾಡ್ತೀವಿ, ಒಬ್ಬೊಬ್ಬರು ಒಂದೊಂದು ಶೇರ್ ಮಾಡ್ಕೊಂಡು ತಿಂತೀವಿ. ನನಗಂತೂ ಈ ಒಂದು ಪಲ್ಪಿ ಗ್ರೇಪ್ ಅಂತ ಏನಿದೆಯಲ್ಲ ನನ್ನ ಫೇವ್ರೇಟು. ಸೊ ಇವಾಗ ಸಂಜೆ ಆಗಿದೆ. ಸೊ ಯೂಶ್ವಲಿ ಈ ಟೈಮಲ್ಲಿ ನಾನು ಮನೆಗೆ ರಿಟರ್ನ್ ಹೋಗ್ತೀನಿ. ಬಟ್ ಇವತ್ತು ಕ್ಯಾಫೆಟೇರಿಯಾಗೆ ಬಂದು ಒಂದು ಒಳ್ಳೆ ಟೀ ಕುಡ್ಕೊಂಡು ಇವಾಗ ನನ್ನ ಫ್ರೆಂಡ್ದು ರೂಮ್ಗೆ ಹೋಗ್ತಾ ಇದ್ದೀನಿ. ಇದೊಂದು ಚೇಂಜ್ ಇದೆ ಇವತ್ತು. ಯಾಕಂದರೆ ಇವತ್ತು ನೈಟು ನನ್ನ ಫ್ರೆಂಡ್ ಜೊತೆ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಆಫೀಸಿಗೆ ಬಂದು ಇನ್ನೊಂದು ಮೀಟಿಂಗ್ ಇದೆ, ಅದನ್ನು ಅಟೆಂಡ್ ಮಾಡಿಕೊಂಡು ಮನೆಗೆ ಹೋಗುವಂಥ ಪ್ಲ್ಯಾನು. ಅಮ್ಮಗೆ ಹೆಂಗೂ ಲೈಕ್ ದಸರಾ ಹಾಲಿಡೇಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಮಕ್ಕಳನ್ನ ಲೈಕ್ ಇವತ್ತು ಸಂಜೆ ಅಮ್ಮ ಮನೆಗೆ ಬಿಡು ಅಂತ ಹೇಳಿದ್ದೀನಿ. ಸೊ ದಟ್ ನಾಳೆ ಬೆಳಗ್ಗೆ ಬಾಕ್ಸಸ್ ಎಲ್ಲ ಅಮ್ಮನೇ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಸೊ ಅವ್ರದ್ದು ಟೆನ್ಷನ್ ಇಲ್ಲ ನನಗೆ. ಸೊ ಹೋಮ್ ಟೌನಲ್ಲಿ ಸ್ಟೇ ಮಾಡೋದ್ರಿಂದ ಇನ್ ಬಿಟ್ವೀನ್ ಈ ಥರ ನನಗೇನಾದರೂ ಸ್ವಲ್ಪ ಚೇಂಜಸ್ ಇದ್ದರೆ ಅಮ್ಮ ಸಪೋರ್ಟ್ ಮಾಡೋದ್ರಿಂದ ನನಗೆ ಅಲ್ಲಿರೋದು ಕಂಫರ್ಟಬಲ್ ಆಗಿದೆ. ಸೊ ಇದು ಬಂದು ನನ್ನ ಫ್ರೆಂಡು ವಾಕಬಲ್ ಡಿಸ್ಟೆನ್ಸ್ ಇದೆ ಆಫೀಸಿಂದ, ಅಂಥ ಒಂದು ಹೋಟೆಲಲ್ಲಿ ಸ್ಟೇ ಮಾಡಿದ್ಲು.
ಸೊ ನಾವು ಇಲ್ಲೇ ಬಂದು ಇವಾಗ ಸಂಜೆ ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ನೆಕ್ಸ್ಟು ಇನ್ನು ಸ್ವಲ್ಪ ಹೊರಗಡೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ನನ್ನ ಫ್ರೆಂಡೂ ಸ್ವಲ್ಪ ಶಾಪಿಂಗು ಎಲ್ಲ ಹಬ್ಬಕ್ಕೆ ಮಾಡಬೇಕು ಅಂತ ಇದ್ಲು. ಅದಕ್ಕೆ ಆಯಿತು, ಹೆಂಗೂ ನಮಗೆ ಕಾಲ್ಸ್ ಎಲ್ಲ 6:30 7ಗೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಅದು ಮುಗಿಸ್ಕೊಂಡು ರಾತ್ರಿ ಶಾಪಿಂಗ್ ಮಾಡ್ಕೊಂಡು ಡಿನ್ನರ್ ಔಟ್ಸೈಡ್ ತಿನ್ಕೊಂಬರೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ವಿ. ಸೊ ಇವಾಗ ಫೋರಮ್ ಮಾಲಿಗೆ ಬಂದಿದ್ದೀವಿ. ಅಂದರೆ ನಮ್ಮದು ದೊಂಬ್ಳೂರು ಆಫೀಸಿಂದ ಫೋರಮ್ ಮಾಲೇ ನಿಯರೆಸ್ಟ್ ಮಾಲು. ಮತ್ತು ತುಂಬ ದೂರ ಹೋಗಿ ಟ್ರಾವೆಲಿಂಗ್ ಎಲ್ಲ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಇದನ್ನೇ ಆಪ್ಟ್ ಮಾಡಿದ್ವಿ. ಮತ್ತು ಇಲ್ಲಿ ಸ್ಟ್ರೀಟ್ ಶಾಪಿಂಗು ಎಲ್ಲ ಆಪ್ಷನ್ಸು ಇರುತ್ತೆ. ಸೊ ಆ ಒಂದು ರೀಸನ್ ಸಹ ತುಂಬ ಮಳೆ ಇತ್ತು ನಾವು ಹೋಗಿದ್ದ ದಿನ. ಬಟ್ ಡೆಸ್ಟಿನೇಷನ್ ರೀಚ್ ಆಗೋಷ್ಟರಲ್ಲೇ ಮಳೆ ಸ್ಟಾಪ್ ಆಗೋಯಿತು. ಅದರಿಂದ ನಮ್ಗೆ ಶಾಪಿಂಗಿಗೆಲ್ಲ ಏನೂ ತೊಂದರೆ ಆಗಲಿಲ್ಲ. ಸೊ ನನ್ನ ಫ್ರೆಂಡ್ ಅಂತೂ ಸ್ಮಿತಾ, ಅವ್ರು ಕೋರಮಂಗ್ಲಲ್ಲೇ ಇರೋದ್ರಿಂದ ನಮಗೆಲ್ಲ ಗೈಡ್ ಮಾಡ್ತಾಯಿದ್ರು ಎಲ್ಲಿ ಏನು ತೊಗೋಬೇಕು ಅಂತ. ಸೊ ನಾನು ಮಾಲಲ್ಲೇ ಅರ್ಧ ಶಾಪಿಂಗ್ ನಾನು ಮುಗ್ದೋಗಿತ್ತು. ಬಟ್ ಇದು ಸ್ಟ್ರೀಟ್ ಶಾಪಿಂಗ್ ಅಂತೂ ಸಖತ್ತು ರೀಸನಬಲ್ ಪ್ರೈಸ್ ಇತ್ತು. ನನಗೆ ಅನಿಸ್ತಾ ಇತ್ತು, ಅಯ್ಯೋ ನಾನು ಮಾಲಲ್ಲಿ ತೊಗೊಳ್ಳಿಲ್ಲ ಅಂದರೆ ಇಲ್ಲಿ ಬಂದು ಒಂದು 2-3 ಕುರ್ತಾ ಸೆಟ್ ತೊಗೋಬೋದಿತ್ತು ಅಂತ. ತುಂಬ ಕಡಿಮೆ ಪ್ರೈಸ್, 600 500ಗೆಲ್ಲ ಫುಲ್ಲು ಸೆಟ್ ಸಿಗ್ತಾಯಿತ್ತು ಇಲ್ಲಿ. ಮತ್ತು ಫೆಸ್ಟಿವ್ ವೇರ್ಸ್ ಎಲ್ಲ 600 700ಗೆ ಸಿಗುತ್ತೆ. ಸೊ ನೀವೇನಾದರೂ ಕೋರಮಂಗ್ಲಕ್ಕೆ ಬಂದಾಗ ಆ ಒಂದು ಸ್ಟ್ರೀಟ್ ಶಾಪಿಂಗ್ ಏನು ತೋರಿಸಿದ್ನಲ್ಲ ಅದನ್ನು ಮಿಸ್ ಮಾಡಬೇಡಿ. ಸಖತ್ ರೀಸನಬಲ್ ಪ್ರೈಸ್ಗೆ ತುಂಬ ಒಳ್ಳೆ ಡ್ರೆಸ್ಸಸ್ ಸಿಗುತ್ತೆ. ಸೊ ಇವಾಗ ಹೆಂಗೂ ಲೇಟ್ ಆಗಿದೆ. ಸೊ ಡಿನ್ನರ್ ಮುಗಿಸ್ಕೊಂಡೆ ಹೋಟೆಲ್ಗೆ ಹೋಗೋಣ ಅಂತ ಇಲ್ಲಿ ಡಿನ್ನರ್ಗೆ ನಾವು ಕೋರಮಂಗ್ಲಲ್ಲಿರುವಂಥ ಟ್ರಫಲ್ಸಿಗೆ ಬಂದಿದ್ದೀವಿ. ಸೊ ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು. ಸೊ ನೀವೇನಾದರೂ ಕೋರಮಂಗ್ಲಕ್ಕೆ ಬಂದಾಗ ಒಂದು ಕಾಂಟಿನೆಂಟಲ್ ಫುಡ್ಗೆ ಬೆಸ್ಟ್ ಪ್ಲೇಸ್ ಅಂದರೆ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ನಾನು ಬರ್ಗರ್ ತೊಗೊಂಡಿದ್ದೆ, ಪೆರಿ ಪೆರಿ ಚಿಕನ್ ಬರ್ಗರು. ಸಖತ್ತು ಟೇಸ್ಟಿಯಾಗಿತ್ತು. ಬೆಸ್ಟ್ ಬರ್ಗರ್ ಐ ಹ್ಯಾವ್ ಎವರ್ ಹ್ಯಾಡ್ ಅಂತಲೇ ಹೇಳ್ಬೋದು. ಮತ್ತು ಪಾಸ್ತಾ ಸಹ ತೊಗೊಂಡಿದ್ವಿ, ಅದೂ ತುಂಬ ಚೆನ್ನಾಗಿತ್ತು. ಯಾವುದೂ ಏನು ಕಂಪ್ಲೇಂಟ್ ಅನ್ನೋದೇ ಇಲ್ಲ, ಸಖತ್ತು ಟೇಸ್ಟಿಯಾಗಿತ್ತು. ಸೊ ಲಾಸ್ಟು ಒಂದು ಡೆಸರ್ಟ್ ಮುಖಾಂತರ ಎಂಡ್ ಮಾಡಿದ್ರಿ ನಮ್ಮ ಡಿನ್ನರು. ಇದು ಬಂದು DBC ಪೇಸ್ಟ್ರಿ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇವಾಗ ಮ್ಯಾಂಡೇಟ್ರೀಸ್ ಕೆಲವೊಂದು ಪಿಕ್ಸ್ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಮೀಟ್ ಮಾಡಿರೋ ಒಂದು ನೆನಪಿಗೋಸ್ಕರ ತಗೊಂಡು ಮತ್ತೆ ರಿಟರ್ನ್ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಪಾಪ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡೇ ನಮ್ಮನ್ನು ಹೋಟೆಲ್ ತನಕ ಡ್ರಾಪ್ ಮಾಡಿದ್ರು. ಸೊ ಇವಾಗ ಅವ್ರಿಗೆಲ್ಲ ಬಾಯ್ ಹೇಳಿ ಇವಾಗ ನೈಟ್ ಫುಲ್ ಚಿಟ್ ಚಾಟಿಂಗ್ ಮಾಡ್ಕೊಂಡೇ ಕೂತಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 2 o'clock ಆಯ್ತು ನಾವು ಮಲಗೋಷ್ಟರಲ್ಲಿ. ಆಫೀಸ್ ಕೆಲಸನೂ ಸ್ವಲ್ಪ ಇತ್ತು, ಅದನ್ನೆಲ್ಲ ಮಾತಾಡಿಕೊಂಡು ಮುಗಿಸಿ ಇವಾಗ ಬೆಳಗ್ಗೆ ಆಗಿದೆ. ಆಲ್ರೆಡಿ ನನ್ನ ಫ್ರೆಂಡು ನೈಟೇ ಅವಳು ಏನೇನು ತೊಗೊಂಡಿದ್ಲಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಸೊ ಅವಳು ಏನೇನು ತೊಗೊಂಡ್ಲು ಅಂತ ಆ್ಯಕ್ಚುಲಿ ವ್ಲಾಗಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಪ್ಯಾಕ್ ಮಾಡಿರೋದ್ರಿಂದ ಮತ್ತೆ ಎಲ್ಲ ಓಪನ್ ಮಾಡ್ಸೋಕ್ಕೆ ನನಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನೇನು ತೊಗೊಂಡೆ ಅಂತ ಅಷ್ಟೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇನ್ನೇನು ದೀಪಾವಳಿ ಬೇರೆ ಹತ್ತಿರ ಬರ್ತಾ ಇದೆಯಲ್ವ, ಅದಕ್ಕೆ ಇದೊಂದು ಕುರ್ತಾ ಸೆಟ್, ಅಂದರೆ ಸೆಟ್ ಆಫ್ 3 ಇರುವಂಥದ್ದು ತೊಗೊಂಡಿದ್ದೀನಿ. ಅಂದರೆ ವಿತ್ ದುಪ್ಪಟ ಇರೋವಂಥ ಒಂದು ಕುರ್ತಾ ಸೆಟ್ಟು. ಒಂಥರ ಪಾಚಿ ಗ್ರೀನ್ ಅಂತ ಕರೀತಾರೆ, ಇಲ್ಲ ಮೆಹಂದಿ ಗ್ರೀನ್ ಅಂತ ಕರೀತಾರಲ್ವ, ಆ ಕಲರ್ ಕುರ್ತಾ. ತುಂಬಾ ಆಫೀಸ್ ವೇರ್ಗಾಗಲಿ ಫೆಸ್ಟಿವ್ ವೇರ್ಗಾಗಲಿ ಒಂಥರ ಸೂಟ್ ಆಗುತ್ತೆ ಈ ಒಂದು ಕಲರು. ತುಂಬಾ ಇಷ್ಟ ಆಯಿತು. ಮತ್ತು ರಿಚ್ ಲುಕ್ ಕೊಡುತ್ತೆ ಮತ್ತು ಎಲೆಗೆಂಟಾಗಿ ಸಹ ಇದೆ. ದೀಪಾವಳಿ ದಿನ ಹಾಕಿದಾಗ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಮೆಟೀರಿಯಲ್ ಬಂದು ರೇಯಾನ್ ಮೆಟೀರಿಯಲು. ಫೆಸ್ಟಿವ್ ವೇರ್ ಅಂತ ಏನಕ್ಕೆ ಅಂತ ಇದ್ದೀನಿ ಅಂದರೆ ಇದರಲ್ಲಿ ಸ್ವಲ್ಪ ಗೋಲ್ಡಿಶ್ ಕಲರ್ಸ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಫೆಸ್ಟಿವ್ ಆಗಿ ಸಹ ವೇರ್ ಮಾಡ್ಬೋದು. ಸೊ ಇನ್ನೊಂದು ಗ್ರೀನ್ ಕಲರ್ ಶೇಡಲ್ಲೇ ಗ್ರೀನ್ ಕುರ್ತಾ ಒಂದು ತೊಗೊಂಡಿದ್ದೀನಿ. ಬಟ್ ಅದು ಆಲ್ರೆಡಿ ವೇರ್ ಮಾಡಿರೋದ್ರಿಂದ ಇಲ್ಲಿ ನೆಕ್ಸ್ಟ್ ತೋರಿಸ್ತೀನಿ. ಬಟ್ ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಫೋರಮ್ ಮಾಲಲ್ಲೇ ತೊಗೊಂಡಿದ್ದು, ವೆಸ್ಟ್ ಸೈಡ್ ಬ್ರ್ಯಾಂಡು. ಸೊ ತುಂಬ ದಿನ ಆಗಿತ್ತು ನಾನು ಬ್ರ್ಯಾಂಡೆಡ್ ಶೋರೂಮ್ಸ್ಗೆ ಹೋಗಿ ಪರ್ಚೇಸ್ ಮಾಡೋದು. ಕೋಲಾರಲ್ಲಿ ಟ್ರೆಂಡ್ಸ್ ಅಷ್ಟೇ ಇದೆ. ಸೊ ಬ್ರ್ಯಾಂಡೆಡ್ ಎಲ್ಲ ಶಾಪ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಮತ್ತು ಇವಾಗ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡೋದು ಬೇಡ ಅಂತ ಹೋಗಿ ವೆಸ್ಟ್ ಸೈಡ್ಗೆ ಹೋಗಿ ತೊಗೊಂಡೆ. ಮತ್ತು ಈ ಸ್ಟ್ರೀಟ್ ಶಾಪಿಂಗಲ್ಲಿ ಸ್ವಲ್ಪ ನೈಟ್ ವೇರ್ಸ್ ಎಲ್ಲ ತೊಗೊಂಡೆ ಅಂತ ಹೇಳಿದ್ನಲ್ವ, ನೋಡಿ ಇದೆ ಅದು. ಸಖತ್ತು ಸಾಫ್ಟ್ ಮೆಟೀರಿಯಲು, ತುಂಬ ಕಂಫರ್ಟಬಲ್ ಆಗಿತ್ತು. ನೈಟ್ ಇದನ್ನೇ ವೇರ್ ಮಾಡಿದ್ದೆ ನಾನು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ತು. 450ಗೆ ಇದು ಈ ಸೆಟ್ ಫುಲ್ಲು ಸಿಕ್ತು. ತುಂಬಾ ಚೆನ್ನಾಗಿದೆ. ಸೊ ನೀವು ಕೋರಮಂಗ್ಲಾಗೆ ಹೋದಾಗ ಮಸ್ಟ್ ವಿಸಿಟ್ ಪ್ಲೇಸ್ ಅದು ಸ್ಟ್ರೀಟ್ ಶಾಪಿಂಗ್ದು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೊರಡ್ತಾ ಇದ್ದೀವಿ. ಒಂದು ಮೀಟಿಂಗ್ ಬೇರೆ ಇದೆ ಮಾರ್ನಿಂಗ್ಗೆ, ಅದರಿಂದ ಸ್ವಲ್ಪ ಬೇಗ ಹೊರಡೋಣ ಅಂತ. ಸೊ ಇದು ಇನ್ನೊಂದು ಕುರ್ತಾ ನಾನು ಅಲ್ಲಿ ಶಾಪ್ ಮಾಡಿದ್ದು, ಇವತ್ತೇ ವೇರ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಇವಾಗ ಆಫೀಸಲ್ಲಿ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಬಂದಿದ್ದಾರೆ ಆಲ್ ಆ್ಯಂಡ್ ಮೀಟು. ಫ್ಲೋರಲ್ಲಂತೂ ಸಖತ್ ಫನ್ ಇರುತ್ತೆ ಈ ಥರ ಫುಲ್ಲು ಎಲ್ಲರೂ ಬಂದಾಗ. ಸೊ ಕೆಲವೊಂದು ಸಲ ಈ ಥರ ಆಫೀಸಿಗೆ ಬರೋ ಅಂಥದ್ದು ಇದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, ಯಾವಾಗೂ 4 ಗೋಡೆ ಮಧ್ಯೆ ಇರೋರಿಗೆ. ಸೊ ನನಗಂತೂ ಇದು ಮಸ್ಟ್ ನೀಡೆಡ್ ಅಂತಲೇ ಹೇಳ್ಬೋದು. ಈ ಥರ ಯಾವಾಗಲೂ ಮನೆಯಲ್ಲೇ ಇದ್ದು ಬರೀ ಫ್ಯಾಮ್ಲಿ ಓರಿಯೆಂಟೆಡ್ ಆಗೇ ಇದ್ದು ಸಡನ್ನಾಗಿ ಮತ್ತೆ ಒಂದು ಕರಿಯರ್ ಇದರಲ್ಲಿ ಈ ಥರ ಬಂದು ಕಲೀಗ್ಸ್ನೆಲ್ಲ ಮೀಟ್ ಮಾಡಿ ಫನ್ ಇರುತ್ತಲ್ವ, ಅದು ಮ್ಯಾಂಡೇಟ್ರಿ ಅನಿಸುತ್ತೆ ನನಗೆ.
ಇವಾಗ ಗುಡ್ಡಿ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ರು ಕೆಲವೊಂದು ಮ್ಯಾನೇಜರ್ಸ್ ಅವರ ಒಂದು ಪ್ರಾಜೆಕ್ಟ್ ಟೀಮ್ಮೇಟ್ಸ್ಗೆಲ್ಲ. ಸೊ ಅದನ್ನು ಇವತ್ತು ಅನ್ಬಾಕ್ಸಿಂಗು ನನ್ನ ವ್ಲಾಗಲ್ಲಿ ಹಾಕಿ ಅಂತ ಅವ್ರು ಮ್ಯಾಂಡೇಟ್ರಿಯಾಗಿ ತೋರಿಸಿನೇ ಹೇಳಿದ್ರು, ಇದನ್ನೆಲ್ಲ ಶೇರ್ ಮಾಡಿ ವ್ಲಾಗಲ್ಲಿ ಅಂತ. ಸೊ ಇದು ಈ ಥರ ಬಾಕ್ಸ್ ಕೊಟ್ಟಿದ್ದಾರಲ್ವ, ಇದು ಬಂದು ವುಡನ್ ಬಾಕ್ಸ್ ಕೊಟ್ಟಿದ್ದಾರೆ, ಸಖತ್ ಯೂಸ್ಫುಲ್ಲು. ನಾನು ಅದೇ ಹೇಳ್ತಾ ಇದ್ದೆ, ಇದನ್ನು ನೀವೆಲ್ಲ ಜ್ಯುವೆಲರಿ ಬಾಕ್ಸ್ ಥರ ಸಹ ಯೂಸ್ ಮಾಡ್ಕೋಬೋದು ಅಂತ. ಫುಲ್ ರೇಗಿಸ್ತಾಯಿದ್ರು, ಯಾವಾಗೂ ಗೋಲ್ಡು ಇದರಲ್ಲೇ ಇರ್ತಾರೆ, ನಾವೇನಾದರೂ ಬೇರೆದು ಹಾಕ್ಕೊಳ್ಳೋಣ, ಮಸಾಲ ಐಟಮ್ಸ್ ಹಾಕೋಣ ಅಂತ ಅನ್ನೋಷ್ಟರಲ್ಲಿ ಶ್ರೇಷ್ಠ ಗೋಲ್ಡ್ ಹಾಕೋಣ ಅಂತ ಇದ್ದಾರೆ ಅಂತ ಫುಲ್ಲೆಲ್ಲ ರೇಗಿಸ್ತಾಯಿದ್ರು. ನೋಡಿ ಎಷ್ಟು ಕ್ಯೂಟಾಗಿದೆ ಈ ಬಾಕ್ಸು, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನಗೆ ಯಾಕೋ ಅದು ಜ್ಯುವೆಲರಿ ಬಾಕ್ಸ್ಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಮತ್ತು ಕೇಕ್ ಕಟಿಂಗ್ ಈ ಥರ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿಕೊಂಡು ಇವತ್ತು ಮನೆಗೆ ರಿಟರ್ನ್ ಆದೆ. ತುಂಬಾ ಚೆನ್ನಾಗಿತ್ತು, ಒಂದು ಒಳ್ಳೆ ಫ್ರೆಂಡ್ಸ್ ಜೊತೆ ಶಾಪಿಂಗು ಒಂಥರ ಫುಲ್ ಫ್ಲೆಡ್ಜ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. 2 days ಕಂಪ್ಲೀಟು ಫುಲ್ ಫನ್ ಇತ್ತು. ಮತ್ತು ಎಷ್ಟೊಂದು ಜನ ಎತ್ನಿಕ್ ವೇರ್ಸಲ್ಲಿ ಬಂದಿದ್ರು ಇವತ್ತು, ಅವರೆಲ್ಲ ಮಾತಾಡಿಕೊಂಡು. ಅದು ಒಂಥರ ಆಫೀಸ್ ಟೈಮಲ್ಲಿ ಫನ್ ಈವೆಂಟ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ. ಸೊ ಈ ಒಂದು ವ್ಲಾಗ್ ನೋಡಿದಾಗ ತುಂಬ ಜನ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀರೋ ನೀವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀರಲ್ಲ ಆಫೀಸ್ ಫನ್ನ. ಸೊ ಒಂದಿನ ಇನ್ ಬಿಟ್ವೀನ್ ಪ್ಲ್ಯಾನ್ ಮಾಡಿ ಆಫೀಸ್ಗೆ ಹೋಗಿ ಕಲೀಗ್ಸ್ನೆಲ್ಲ ಮೀಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಕೋಲಾರಿಗೆ ನಾನು ರೀಚ್ ಆಗೋಷ್ಟರಲ್ಲೇ ನೈಟ್ ಆಗೋಗಿತ್ತು. ನನ್ನ ಫ್ರೆಂಡ್ ಈ ಥರ ಪೂತರೇಕುಲು ಅಂತ ಹೈದ್ರಾಬಾದ್ ಸ್ಪೆಷಲ್, ಗೋದಾವರಿ ಸ್ಪೆಷಲ್ನ ತಂದಿದ್ಲು. ಲೈವ್ ಕೌಂಟ್ರಲ್ಲಿ ಮಾಡಿಸಿ ತಂದಿದ್ದಂತೆ, ಸಖತ್ ಟೇಸ್ಟಿಯಾಗಿತ್ತು. ಇದು ಆ್ಯಕ್ಚುಲಿ ಮುಂಚೆ ದಿನವೇ ಕೊಟ್ಟಿದ್ಲು, ಬಟ್ ಈ ವ್ಲಾಗ್ಸೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ 2 days ನಾನು ಫುಲ್ ಎಂಜಾಯ್ ಮಾಡಿ ಬಂದಲ್ವಾ. ಸೊ ಮಕ್ಳಿಗೂ ಈ ಥರ ನಾನು ಏನಾದರೂ ಸ್ಪೆಷಲಾಗಿ ಎಲ್ಲ ಡಿನ್ನರೆಲ್ಲ ಮಾಡಿ ಬಂದಾಗ ಅದೊಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಮಕ್ಕಳು ಬಿಟ್ಟು ತಿಂತಾಯಿದ್ದೀನಿ ಅಂತ. ಸೊ ಬಂದ ತಕ್ಷಣ ಅವ್ರಿಗೂ ಏನಾರ ಸ್ಪೆಷಲ್ ಆರ್ಡ್ರ್ ಮಾಡ್ತೀನಿ. ಸೊ ಅವ್ರ ಫೇವ್ರೇಟು ಚಿಕನ್ ರೋಲು ಮತ್ತು ಮಂಡಿ ಚಿಕನ್ನ ತರಿಸಿದ್ದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸೊ ಕೊನೆ ತನಕ ನೋಡ್ತಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.